ಯಾವಾನರ್ಥ ಉದಪಾನೆ ಸರ್ವತಃ ಸಂಪ್ಲುತೋದಕೆ ತಾವಾನ್ ಸರ್ವೇಷು ವೇದೇಶು ಬ್ರಾಹ್ಮಣಸ್ಯ ವಿಜಾನತಃ. ಶ್ಲೋಕಾರ್ಥ. ಆತ್ಮವನ್ನು ಅರಿತಿರುವ ಬ್ರಹ್ಮಜ್ಞಾನಿಗೆ ಎಲ್ಲ ವೇದಗಳು ಎಷ್ಟು ಉಪಯೋಗಕ್ಕೆ ಬರುತ್ತವೆ ಎಂದರೆ ಎಲ್ಲ ಕಡೆಯೂ ಪ್ರವಾಹವಿರುವ ಜಾಗದಲ್ಲಿ ಬಾವಿಯ ನೀರಿನಿಂದ ಆಗುವ ಉಪಯೋಗದಂತೆ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮ ಫಲ ಹೇತುರ್ಭೋಃ ಮಾ ತೇ ಸಂಗೋಸ್ತ್ವ ಕರ್ಮಣಿ. ಶ್ಲೋಕಾರ್ಥ. ಕರ್ಮ ಮಾಡುವುದಕ್ಕಷ್ಟೇ ನಿನಗೆ ಅಧಿಕಾರವಿರುವುದು. ಎಂದಿಗೂ ಫಲಗಳಲ್ಲಿ ಬಯಕೆ ಉಂಟಾಗದಿರಲಿ. ಕರ್ಮದ ಫಲಗಳು ನಿನ್ನ ಉದ್ದೇಶವಾಗದಿರಲಿ. ಹಾಗೆಂದು ಕರ್ಮವನ್ನು ಬಿಡುವುದರಲ್ಲಿ ನಿನಗೆ ಪ್ರೀತಿಯಾಗದೇ ಇರಲಿ. ಯೋಗಸ್ಥಃ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ ಸಿದ್ಧ್ಯ ಸಿದ್ಧ್ಯೋ ಸಮೋ ಭೂತ್ವಾ ಸಮತ್ವಂ ಯೋಗ ಉಚ್ಯತೆ. ಶ್ಲೋಕಾರ್ಥ. ಹೇ ಅರ್ಜುನ, ಆಸಕ್ತಿಯನ್ನು ತೊರೆದು ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಭಾವದಿಂದ ಇದ್ದು ಯೋಗದಲ್ಲಿ ನೆಲೆ ನಿಂತು ಕರ್ಮಗಳನ್ನು ಮಾಡು. ಸಮತ್ವವೇ ಯೋಗ ಎಂದು ಕರೆಯಲ್ಪಡುತ್ತವೆ. ದೂರೇಣ ಹ್ಯವರಂ ಕರ್ಮ ಬುದ್ಧಿಯೋಗ ಧನಂಜಯ ಬುದ್ಧೌ ಶರಣಮನ್ವಿಚ್ಛ ಕೃಪಣಾಃ ಫಲಹೇತವಃ. ಶ್ಲೋಕಾರ್ಥ. ಹೇ ಅರ್ಜುನ, ಕಾಮ್ಯ ಕರ್ಮವು ಸಮತ್ವ ಬುದ್ಧಿಯಿಂದ ಮಾಡುವ ಕರ್ಮಕ್ಕಿಂತ ಕೆಳಮಟ್ಟದ್ದು. ಆದ ಕಾರಣ ನೀನು ಸಮತ್ವ ಬುದ್ಧಿಯನ್ನು ಹೊಂದಿ ಕರ್ಮ ಮಾಡು. ಫಲಾಕಾಂಕ್ಷಿಗಳಾದ ಜನರು ಅಲ್ಪರು. ಬುದ್ಧಿಯುಕ್ತೋ ಜಹಾತೀಹ ಉಭೇ ಸುಕೃತ ದುಷ್ಕೃತೆ ತಸ್ಮಾದ್ಯೋಗಾಯ ಯುಜ್ಯಸ್ವ ಯೋಗ ಕರ್ಮಸು ಕೌಶಲಂ. ಶ್ಲೋಕಾರ್ಥ. ಸಮಚಿತ್ತ ಹೊಂದಿರುವ ವಿವೇಕಿಯು ಬದುಕಿನಲ್ಲಿ ಪುಣ್ಯ ಮತ್ತು ಪಾಪಗಳನ್ನು ದಾಟುತ್ತಾನೆ. ಆದ್ದರಿಂದ ಯೋಗದಲ್ಲಿಯೇ ಮನಸ್ಸನ್ನು ಇಡು. ಕರ್ಮದಲ್ಲಿ ಕುಶಲತೆಯೇ ಯೋಗ ಎನಿಸಿದೆ.